ನಮಸ್ಕಾರ. ನಮ್ಮ ಧನುರ್ಮಾಸ ಸತ್ಸಂಗದ 19ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಶ್ರೀರಾಮ ಮತ್ತು ಗುರುಗಳ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ. ನೆನ್ನೆ ನಾವು ನೋಡಿದ್ವಿ ಹೇಗೆ ಗುಹಾ ಅಲ್ಲಿ ಎಲ್ಲ ಊಟ ಇದು ಅದು ತಗೊಂಡ್ಬಂದ್ರು ರಾಮ ಅದನ್ನ ಸ್ವೀಕರಿಸೋದಿಲ್ಲ, ನಾನು ವ್ರತದಲ್ಲಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಈಗ ನಾವು ಗಂಗಾ ನದಿಯನ್ನ ದಾಟಿ ಆ ಕಡೆ ಹೋಗ್ತೀವಿ, ಭರದ್ವಾಜ ಋಷಿಗಳನ್ನ ನೋಡಕ್ ಹೊರಡ್ತೀವಿ ಅಂತ ಹೇಳಿ ಸುಮಂತ್ರನ್ನ ನೀನ್ ಅಯೋಧ್ಯೆಗೆ ತಿರುಗು ಅಂತ ಹೇಳ್ತಾರೆ ರಾಮ. ಸುಮಂತ್ರ ತುಂಬಾ ಬೇಜಾರು ಮಾಡ್ಕೊಂಡಿದ್ದ, ಆದ್ರೆ ಇವ್ರು ಹೇಳಿದ್ದನ್ನ ಕೇಳ್ಬೇಕು ಅಂತ ಅವನ್ ಹೊರಡಕ್ ರೆಡಿ ಮಾಡ್ಕೋತಾನೆ. ಅಷ್ಟರಲ್ಲಿ ಗುಹಾ ಒಂದು ದೋಣಿಯನ್ನ ಅರೇಂಜ್ ಮಾಡ್ತಾನೆ. ಅಲ್ಲಿ ದೋಣಿ ಬಂದು ಆ ಅಂಬಿಗ ರಾಮ ಸೀತೆ ಲಕ್ಷ್ಮಣ 3 ಜನನು ಅದರಲ್ಲಿ ದೋಣಿಯಲ್ಲಿ ಕೂತ್ಕೋತಾರೆ. ಅವರನ್ನ ಕರ್ಕೊಂಡು ಹೋಗಿ ಗಂಗಾ ನದಿಯ ಆ ಕಡೆ ತೀರಕ್ಕೆ ಬಿಡ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ನದಿಯ ಮಧ್ಯಭಾಗದಲ್ಲಿ ಸೀತೆ ಒಂದು ಪ್ರಾರ್ಥನೆ ಮಾಡ್ಕೋತಾಳೆ ಗಂಗಾ ಮಾತೆ ಹತ್ರ. ನಾವು ಈ ರೀತಿ ಈ ವನವಾಸಕ್ಕಂತ ಹೊರಟಿದೀವಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ಮತ್ತು ಈ ವನವಾಸದಲ್ಲಿ ನಾವು ಏನೇನ್ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ನಿಮ್ಮ ರಕ್ಷಣೆ ನಮ್ಗಿರ್ಲಿ, ಮತ್ತೆ ಪುನಃ ನಾವು ವಾಪಸ್ ಬರೋವಾಗ ಇದೇ ದಾರಿಯಲ್ಲಿ ಬಂದಾಗ ನಿಮ್ಮನ್ನ ಇನ್ನೊಂದ್ಸರಿ ನಿಮ್ಮ ದರ್ಶನವನ್ನ ಮಾಡಿ ನಿಮಗೆ ಪೂಜೆ ಮಾಡೋ ತರ ಒಂದು ಅವಕಾಶ ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಆ ಕಡೆ ತಲುಪಿದ್ಮೇಲೆ ಅಲ್ಲಿ ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಆ ಋಷಿ ಅವ್ರಿಗೆಲ್ಲ ಇದೆಲ್ಲ ಹೇಳಿ ಮಾತಾಡಿಸಿ ಎಲ್ಲ ಮಾಡಿ ಆಮೇಲೆ ಅವ್ರು ಕೇಳ್ತಾರೆ, ನಾವು ಮುಂದೆ ಇನ್ನ ಹೋಗ್ಬೇಕು, ನಮಗೆ ಜನ ಇರೋ ಅಂತ ಜಾಗ ಬೇಡ, ಎಲ್ಲೋ ಒಂದು ಸೈಲೆಂಟ್ ಆಗಿ ಸೆಪರೇಟ್ ಆಗಿರೋಂಥ ಏಕಾಂತವಾಗಿರೋಂಥ ಸ್ಥಳ ಎಲ್ಲಿದೆ ಹೇಳಿ, ನಾವು ಅಲ್ಲಿ ಹೋಗಿ ವಾಸ ಮಾಡಬೇಕು ಅಂತ ಕೇಳ್ತಾರೆ. ಆಗ ಭರದ್ವಾಜ ಋಷಿಗಳು ಅವ್ರನ್ನ ಚಿತ್ರಕೂಟಕ್ಕೆ ಹೋಗಿ ಅಂತ ಆ ದಾರಿ ತೋರಿಸಿ ಅಲ್ಲಿಗೆ ಅವರು ಹೋಗ್ತಾರೆ. ಸೊ ಈಗ ರಾಮ ಸೀತೆ ಲಕ್ಷ್ಮಣ ಚಿತ್ರಕೂಟಕ್ಕೆ ತಲುಪಿದ್ದಾರೆ. ನಾವು ಈ ಕಡೆ ಮುಂದೆ ಇನ್ನೇನಾಗತ್ತೆ ಅಂತ ನೋಡೋಣ. ಈ ಕಡೆ ಸುಮಂತ್ರ ಏನ್ ಮಾಡ್ತಾನೆ, ಅವ್ರ ಕಣ್ಮರೆ ಆಗೋ ತನಕ ನೋಡ್ತಾ ಇರ್ತಾನೆ ಪಾಪ. ಆಮೇಲೆ ಸರಿ ಅವ್ರ ಹೆಂಗೂ ಹೊರಟೋಗಾಯಿತು, ನಾನು ಇವಾಗ ಅಯೋಧ್ಯೆಗೆ ಹೋಗ್ತೀನಿ ಅಂತ ಅವ್ನು ಹೊರಡ್ತಾನೆ. ಅವನು ವಾಪಸ್ ಹೋಗ್ತಾನೆ ಅಯೋಧ್ಯೆಗೆ. ಇಲ್ಲಿ ಈ ಒಂದು ಸ್ಟೇಜ್ ಅಲ್ಲಿ ಒಂದು ಕಥೆ ಇದೆ. ಇದು ತುಳಸಿ ರಾಮಚರಿತ್ ಮಾನಸಲ್ಲಿ ಬರುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಕಂಬ ರಾಮಾಯಣದಲ್ಲಿ ಇಲ್ಲ, ತುಳಸಿ ರಾಮಚರಿತ್ ಮಾನಸಲ್ಲಿ ಒಂದು ಕಥೆ ಇದೆ. ಈಗ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿದ್ರೆ ಗುಹಾ ಯಾವುದೋ ಒಂದು ದೋಣಿನ ಅರೇಂಜ್ ಮಾಡ್ತಾನೆ, ಅಲ್ಲಿ ಅವನು ಅಂಬಿಗ ಕರ್ಕೊಂಡು ಹೋಗ್ತಾನೆ ಅಂತ ಆ ರೀತಿ ಇರೋದು ಅಷ್ಟೇ ಅಲ್ಲಿ ಇರೋದು. ಆದ್ರೆ ತುಳಸಿ ರಾಮಚರಿತ್ ಮಾನಸಲ್ಲಿ ಇದನ್ನೇ ಒಂದು ಒಳ್ಳೆ ಸುಂದರವಾದ ಒಂದು ಘಟನೆ ಅವರು ವರ್ಣನೆ ಮಾಡ್ತಾರೆ. ಇಲ್ಲಿ ಅಂಬಿಗನಿಗೆ ಒಂದು ಹೆಸರಿದೆ, ಕೇವಟ್ ಅಂತ ಅವನಿಗೆ ಹೆಸರು. ಈಗ ಈ ಕೇವಟ್ ಅನ್ನೋನ್ ಏನ್ ಮಾಡ್ತಾನೆ, ಗುಹಾ ಅವನನ್ನು ಕರಿತಾನೆ, ಬಾ ಇಲ್ಲಿ ನೀನ್ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಈ ಕೇವಟ್ ಏನ್ ಮಾಡ್ತಾನೆ, ಅಲ್ಲಿ ಬಂದ್ಬಿಟ್ಟು ನೋಡ್ಬಿಟ್ಟು ಇವ್ರು ಯಾರು ಅಂತ ಅವನಿಗೆ ಗೊತ್ತಾಗಿದೆ ಅವನಿಗೆ. ಅವನೇನ್ ಹೇಳ್ತಾನೆ, ನನಗೆ ಭಯ, ನೀವು ನನ್ನ ದೋಣಿಯಲ್ಲಿ ಕೂತ್ಕೊಂಡ್ರೆ ನನಗೆ ಭಯ ಅನಿಸ್ತಾ ಇದೆ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅಂತಾನೆ. ಆಗ ರಾಮ ಕೇಳ್ತಾರೆ, ಏನಕ್ಕೆ, ಏನಾಯ್ತು, ಯಾಕೆ ನಿನಗೆ ಭಯ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ಇಲ್ಲ ನಾನು ಕೇಳಿದ್ದೀನಿ, ನೀವು ಎಲ್ಲೋ ಒಂದ್ ಕಡೆ ಒಂದು ಆಶ್ರಮದ ಒಳಗೆ ಹೋದ್ರಂತೆ, ಅಲ್ಲಿ ಒಂದು ಕಲ್ಲಿತ್ತಂತೆ, ನಿಮ್ಮ ಪಾದ ಧೂಳಿ ಆ ಕಲ್ ಮೇಲೆ ಬಿದ್ದ್ಬಿಟ್ಟು ಆ ಕಲ್ಲು ಒಂದು ಹೆಂಗಸು, ಒಂದು ಋಷಿ ಪತ್ನಿ ಆಗ್ಬಿಡ್ತಾಳಂತೆ. ಅದಕ್ಕೆ ನನಗೆ ಭಯ, ಎಲ್ಲಾದ್ರೂ ನೀವ್ ಇವಾಗ ನನ್ನ ದೋಣಿ ಒಳಗ್ ಬರ್ತೀರಾ, ನಿಮ್ಮ ಪಾದ ಧೂಳಿ ನನ್ನ ದೋಣಿ ಟಚ್ ಆಗ್ಬಿಟ್ಟು ಆ ನನ್ನ ದೋಣಿನೂ ಕೂಡ ಒಂದು ಮಹಿಳೆ ಆಗ್ಬಿಟ್ರೆ ನಾನೇನ್ ಮಾಡೋದು,
ನಮ್ಮ ಮನೇಲಿ ಎಲ್ಲರೂ ನನ್ನನ್ನು ಬೈತಾರೆ. ನನಗೆ ಆಲ್ರೆಡಿ ತುಂಬ ಮಕ್ಕಳಿದ್ದಾರೆ. ನಾನು ಯಾರನ್ನೂ ಇನ್ನೊಬ್ರನ್ನ ಸಾಕಕ್ಕೆ ನನಗೆ ಸಾಧ್ಯ ಇಲ್ಲ. ಮತ್ತು ನಂಗೆ ದೋಣಿ ಬೇರೆ ಮಹಿಳೆ ಆಗಿಬಿಟ್ರೆ ನಂಗೆ ದೋಣಿ ಇರಲ್ಲ. ನಾನು ಹಿಂಗೆ ನನ್ನ ವೃತ್ತಿಯನ್ನು ನಡ್ಸ್ಕೊಂಡು ಹೋಗಲಿ, ನಾನು ಹಿಂಗೆ ಸಂಪಾದನೆ ಮಾಡಲಿ ಅಂತ ಹೇಳ್ತಾನೆ ಕೇವಟ್. ಆಗ ರಾಮ ಅವ್ನು ನೋಡಿ ನಗ್ತಾರೆ. ಸರಿ ಆಯಿತು, ನಿಂಗೆ ಇದು ಚಿಂತೆ ಇದೆ, ಓಕೆ. ಆದರೆ ಇವಾಗ ಏನು ಮಾಡೋಣ, ಇದಕ್ಕೆ ಏನು ಒಂದು ಪರಿಹಾರ ನೀನೇ ಹೇಳು, ಏನು ಇದಕ್ಕೊಂದು ಸೊಲ್ಯೂಷನ್ ಹೇಳು ನೋಡೋಣ ಅಂತಾರೆ. ಆಗ ಅವನು ಹೇಳ್ತಾನೆ, ನಾವೊಂದು ಹೇಳ್ತೀನಿ, ನೀವು ಅಲ್ಲಿ ದೋಣಿ ಒಳಗೆ ಹತ್ತಕ್ಕೆ ಮುಂಚೆ ನಾನು ನಿಮ್ಮ ಪಾದವನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಡ್ತೀನಿ. ನೀರು ಹಾಕಿ ತೊಳೆದ್ಬಿಟ್ಟು ನಾನು ಸ್ವಚ್ಛ ಮಾಡಿ ಆಮೇಲೆ ನೀವು ಹತ್ಕೊಳ್ಳಿ ದೋಣಿ ಒಳಗೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಒಪ್ಕೋತಾರೆ ರಾಮ. ಈ ಕೇವಟ್ ಓಡೋಗ್ತಾನೆ ಅವ್ರ ಹೆಂಡತಿ ಹತ್ರ. ಅಲ್ಲಿ ಓಡೋಗ್ಬಿಟ್ಟು ಬೇಗ ಬಾ ಬೇಗ ಬಾ, ನಮ್ಗೊಂದು ಒಂದು ಸುವರ್ಣ ಅವಕಾಶ ಒಂದು ಸಿಕ್ಕಿದೆ, ಇಂಥ ಭಾಗ್ಯ ಯಾರಿಗೂ ಸಿಗಲ್ಲ, ಬಾ ಬೇಗ ಅಂತ ಅವಳನ್ನು ಕರ್ಕೊಂಡ್ಬರ್ತಾನೆ. ಒಂದು ಮರದ ಒಂದು ಬೇಸಿನ್ ತರ ಮಾಡ್ಕೊಂಡಿರ್ತಾನೆ, ಅದನ್ನ ತಗೊಂಡ್ಬರ್ತಾನೆ. ಅದರಲ್ಲಿ ನೀರು ತುಂಬಿಸ್ಬಿಟ್ಟು ಅಲ್ಲಿ ಇಡ್ತಾನೆ. ಸ್ವಾಮಿ ಇವ್ರಿಗೆ ರಾಮನಿಗೆ ಹೇಳ್ತಾನೆ, ನೀವು ನಿಂತ್ಕೊಳ್ಳಿ ಇದ್ರೊಳಗೆ ಇವಾಗ ಅಂತ, ನಾನು ನಿಮ್ಮ ಪಾದ ಸ್ವಚ್ಛ ಮಾಡ್ತೀನಿ, ಇಲ್ಲಿ ನೀರು ಗಂಗಾ ನೀರು ನಾನು ಹಾಕಿದ್ದೀನಿ, ನೀವು ಇದ್ರೊಳಗೆ ನಿಂತ್ಕೊಂಡ್ರೆ ನಾನು ಚೆನ್ನಾಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ, ರಾಮ ಅದ್ರೊಳಗೆ ಕಾಲು ಇಟ್ಕೊಂಡು ನಿಂತ್ಕೊಂಡಾಗ ಅದು ಮರದ್ದಲ್ವಾ, ಅದೊಂಥರ ಬ್ಯಾಲೆನ್ಸ್ ಸಿಗಲ್ಲ. ಆಗ ಈ ಕೇವಟ್ ನಗ್ತಾನೆ, ಏನ್ ಸ್ವಾಮಿ ನಿಮ್ಗೆ ಬ್ಯಾಲೆನ್ಸ್ ಹೋಗ್ಬಿಟ್ರೆ ಹೆಂಗೆ, ಪ್ರಪಂಚ ಹೆಂಗ್ ನಡೆಯುತ್ತೆ ಅಂತ ನಗ್ತಾನೆ. ಆಮೇಲೆ ಹೇಳ್ತಾನೆ, ಒಂದ್ ಕೆಲಸ ಮಾಡಿ, ನನ್ನ ತಲೆ ಮೇಲೆ ನಿಮ್ ಕೈ ಇಟ್ಕೊಳ್ಳಿ, ಅವಾಗ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ ಅಂತಾನೆ. ಸೊ ಪ್ರಭು ರಾಮಚಂದ್ರರ ಪಾದ ಪಾದ ಆ ನೀರಲ್ಲಿ ಇಟ್ಬಿಟ್ಟು ಅದೊಂದು ಏನಂತೀರ ಸೌಭಾಗ್ಯ ಪಡ್ದ. ಅವ್ರ ಕೈ ಸ್ಪರ್ಶ ಅವನ ತಲೆ ಮೇಲೆ ತಾಗೋ ತರ ಮಾಡ್ಕೊಂಡು ಅದು ಇನ್ನೊಂದು ಸೌಭಾಗ್ಯ ಅವನ್ಗೆ. ಈ ತರ ಅವ್ರು ನಿಂತ್ಕೊಂಡಿರ್ತಾರೆ. ರಾಮ ಇವನ್ ಪಾದ ಸ್ವಚ್ಛ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ಸರಿ ಆಯ್ತು ನೀವು ಹತ್ಕೊಳ್ಳಿ ಇವಾಗ ಅಂತ. ಸರಿ, ಅವರೆಲ್ಲ ಕೂತ್ಕೋತಾರೆ ದೋಣಿ ಒಳಗೆ. ಆಮೇಲೆ ಅವನು ಬರೋದೇ ಇಲ್ಲ. ಅವಾಗ ರಾಮ ಕೇಳ್ತಾರೆ, ಬಾಪ ಬೇಗ ಹೊರಡೋಣ, ಇವಾಗ ಏನಕ್ಕೆ ಕಾಯ್ತಾ ಇದೀಯಾ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಒಂದ್ ನಿಮಿಷ, ಇವಾಗ ನಿಮ್ ಪಾದ ನನ್ ಸ್ವಚ್ಛ ಮಾಡಿದ್ದು ಈ ನೀರಿದೆಯಲ್ಲ, ಈ ಚರಣಾಮೃತ ಅಲ್ವಾ ಇದು ನಾನು ಎಲ್ರಿಗೂ ಕೊಡ್ಬೇಕಲ್ಲ ಅಂತ ಹೇಳ್ತಾನೆ. ಅವನ ಹೆಂಡತಿ ಕೊಡ್ತಾನೆ, ಬೇರೆ ಬೇರೆ ಯಾರ್ಯಾರು ಅವ್ರ ಜನ ಇರ್ತಾರೋ ಅವ್ರನ್ನೆಲ್ಲ ನೆಂಟ್ರನ್ನೆಲ್ಲ ಕರೆದ್ಬಿಟ್ಟು, ಎಲ್ಲಾ ಜನ ಅಲ್ಲಿರೋರ್ನೆಲ್ಲ ಕರೆದ್ಬಿಟ್ಟು, ತಗೊಳ್ಳಿ ಇಂಥ ಸೌಭಾಗ್ಯ ಯಾವತ್ತೂ ಸಿಗಲ್ಲ ನಮ್ಗೆ ಅಂತ, ತಗೊಳ್ಳಿ ಇದನ್ನ ಅಂತ ಅವರೆಲ್ಲ ಅದನ್ನ ಆ ಚರಣಾಮೃತ ತಗೊಂಡು ಆಮೇಲೆ ಅವನ್ ಬಂದು ಕೂತ್ಕೊಂಡು ಸರಿ ಕರ್ಕೊಂಡು ಹೋಗ್ತಾನೆ. ಗಂಗಾ ನದಿ ದಾಟ್ತಾರೆ. ಹಂಗೆ ದಾಟ್ಕೊಂಡು ಹೋಗಿ ಅಲ್ಲಿ ಕಡೆಗೆ ಆ ಕಡೆ ರೀಚ್ ಆದಾಗ ರಾಮನಿಗೆ ಮನ್ಸಿಗೊಂಥರ ಬೇಜಾರು. ಅಯ್ಯೋ, ಇವ್ನು ನಮ್ಮನ್ ಕರ್ಕೊಂಡ್ ಬಂದಿದ್ದಾನೆ, ಆದ್ರೆ ಇವನಿಗೆ ನಾವು ಏನು ಒಂದು ನಮ್ಮ ಹತ್ರ ಹಣ ಇಲ್ವಲ್ಲ, ಏನು ಇಲ್ವಲ್ಲ ಇವನಿಗೆ ಕೊಡಕ್ಕೆ, ನಾವು ಪೇಮೆಂಟ್ ಕೊಡಕ್ಕೆ ಅಂತ ಬೇಜಾರ್ ಮಾಡ್ಕೋತಾರೆ. ಅದು ಸೀತೆಗೆ ಅರ್ಥ ಆಗುತ್ತೆ. ಅವಳೇನ್ ಮಾಡ್ತಾಳೆ, ಅವಾಗ ನಿಮ್ಗೆ ನೆನಪಿರ್ಬೋದು, ಅಲ್ಲಿ ದಶರಥ ರಾಜ ಅವಳಿಗೆಲ್ಲ ಆಭರಣ ಎಲ್ಲ ಕೊಟ್ಟು ಕಳಿಸಿದ್ರಲ್ವಾ. ಸೊ ಅವಳ ಕೈ ಬೆರಳಲ್ಲಿ ಇರುವಂತ ಒಂದು ಉಂಗುರ ತಗೋತಾಳೆ, ಅದನ್ನ ರಾಮರಿಗೆ ಕೊಡ್ತಾಳೆ, ಇದನ್ ಕೊಡಿ ಅವನ್ಗೆ ಅಂತ. ಸೊ ರಾಮ ಅದನ್ನ ಕೊಡಕ್ ಹೋಗ್ತಾರೆ ಆ ಕೇವಟ್ಗೆ. ಕೇವಟ್ ಶಾಕ್ ಆಗ್ಬಿಡ್ತಾನೆ. ಅವನು, ಅಯ್ಯೋ ಏನಿದೆಲ್ಲ, ನೀವು ನನಗಿದೆಲ್ಲ ಯಾಕೆ ಕೊಡ್ತಾ ಇದ್ದೀರಾ, ನನ್ಗೇನು ಬೇಡ ಅಂತಾನೆ. ರಾಮ ಹೇಳ್ತಾರೆ, ಇಲ್ಲಪ್ಪ, ನೀನ್ ನಮ್ಮನ್ನ ಕರ್ಕೊಂಡ್ ಬಂದಿಯಲ್ಲ, ನೀನ್ ಕಷ್ಟಪಟ್ಟಿದ್ಯಲ್ಲ, ನೀನ್ ಕೆಲಸ ಮಾಡಿದ್ಯಲ್ಲ, ಈಗ ನೀನ್ ಎಲ್ರನ್ನೂ ಈ ತರ ನಿನ್ನ ದೋಣಿಯಲ್ಲಿ ಕರ್ಕೊಂಡು ಹೋದ್ರೆ ನೀನ್ ಅವ್ರ ಹತ್ರ ಕಾಸು ತಗೊಳಲ್ವಾ, ನೀನ್ ಅವ್ರ ಹತ್ರ ಪೇಮೆಂಟ್ ತಗೊಳಲ್ವಾ, ನಾನು ಹಂಗೆ ಕೊಡ್ತಾ ಇದ್ದೀನಿ, ನನ್ನ ಹತ್ರ ಕಾಸಿಲ್ಲ ಅಂತ ಇದನ್ನ ಕೊಡ್ತಾ ಇದ್ದೀನಿ, ಇದು ಇಟ್ಕೋ ನೀನು ಅಂತ. ಅಯ್ಯೋ, ಒಂದೇ ವೃತ್ತಿ ಮಾಡೋ ಜನ ಯಾವಾಗಾದ್ರೂ ಪೇಮೆಂಟ್ ಒಬ್ಬೊಬ್ರ ಹತ್ರ ತಗೊಳಕ್ ಸಾಧ್ಯನಾ ಅಂತಾನೆ ಕೇವಟ್ಟು. ಆಗ ಲಕ್ಷ್ಮಣನ್ ತುಂಬಾ ಕೋಪ ಬಂದ್ಬಿಡುತ್ತೆ. ಏನ್ ಮಾತಾಡ್ತಾ ಇದೀಯಾ ನೀನು, ನೀನ್ ಹೋಗಿ ಒಂದ್ ಸಾಮಾನ್ಯವಾಗಿ ನೀನ್ ಒಂದ್ ಅಂಬಿಗ, ನಮ್ಮ ಅಣ್ಣ ಯಾರು ಗೊತ್ತಾ, ಇವರು ಅಯೋಧ್ಯೆಯ ರಾಜ್ಕುಮಾರರು, ಇವರೇ ರಾಜ ಆಗ್ಬೇಕಿತ್ತು, ಯಾವ್ದೋ ಕಾರಣಕ್ಕಾಗಿಲ್ಲ, ಇಲ್ಲಿ ಬಂದಿದೀವಿ, ನೀನ್ ಹಿಂಗ್ ಹೇಳೋದು, ನಿನ್ನ ಅವ್ರನ್ನ ಮಾತಾಡ್ತಾ ಇದೀಯಾ ಅಂತ ಕೋಪ ಮಾಡ್ಕೋತಾನೆ ಲಕ್ಷ್ಮಣ. ಆವಾಗ ಈ ಕೇವಟ್ ಹೇಳ್ತಾನೆ, ಯಾಕೆ ಸ್ವಾಮಿ ಕೋಪ ಮಾಡ್ಕೋತೀರಾ, ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಹೇಳಿ, ನಾನು ಒಂದು ಸಾಮಾನ್ಯ ಅಂಬಿಗ, ಕರೆಕ್ಟು ನೀವು ಹೇಳಿದ್ದು. ನಾನು ಇಲ್ಲಿ ಗಂಗೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾನು ಜನರನ್ನ ನನ್ನ ದೋಣಿಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಇಲ್ಲಿನ ಅಂಬಿಗ. ಆದ್ರೆ ಈ ಪ್ರಭು ರಾಮಚಂದ್ರ ನಿಮ್ಗೆ ಯಾರು ಗೊತ್ತಾ, ಅವರು ಈ ಇಡೀ ಪ್ರಪಂಚಕ್ಕೆ ಅವ್ರ ಅಂಬಿಗ. ಯಾರು ಅವರ ಪೋತದಲ್ಲಿ, ಅವರು ದೋಣಿಯಲ್ಲಿ ನಮ್ಮನ್ನ ಈ ಭವಸಾಗರವನ್ನೇ ದಾಟಿಸ್ತಾರೋ ಅಂಥ ಪ್ರಭು ರಾಮಚಂದ್ರ. ಅವಾಗ ನಾವು ಇಬ್ರು ಒಂದೇ ವೃತ್ತಿಯವ್ರು ಆಗ್ಲಿಲ್ವಾ, ನಮ್ ಪ್ರೊಫೆಷನ್ ಸೇಮ್ ಆಗ್ಲಿಲ್ವಾ, ಮತ್ ನಾನು ಹೆಂಗ್ ಅವ್ರ ಹತ್ರ ದುಡ್ಡು ತಗೊಳಕಾಗತ್ತೆ ಅಂತಾನೆ. ಯಾವ ತರ ಭಾವ ಇದೆ ನೋಡಿ ಆ ಕೇವಟ್ಗೆ. ಅಂದ್ರೆ ಅವನಿಗೆ ರಾಮನ ನಿಜವಾದ ಸ್ವರೂಪ ಅವನಿಗೆ ಗೊತ್ತಾಗಿದೆ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಬಹಳಷ್ಟು ಸರಿ ನಾವು ನೋಡಿದೀವಿ, ಬ್ರಹ್ಮ, ಇಂದ್ರ, ಬೇರೆ ದೇವತೆಗಳು ಅವರೇ ಅಪಚಾರ ಮಾಡ್ಬಿಡ್ತಾರೆ, ಅವ್ರಿಗೆ ಭಗವಂತನ ಸ್ವರೂಪ ಗೊತ್ತಾಗಲ್ಲ,
ಅವರೇ ಒಂಥರ ಮೋಹಿತವಾಗಿ ಬಿಡ್ತಾರೆ. ಏನೋ ಒಂದು ತಪ್ಪು ಮಾಡ್ಬಿಡ್ತಾರೆ. ಭಾಗವತದಲ್ಲಿ ಆ ಕಥೆಗಳಿದೆ. ನಮಗೆ ಗೋವರ್ಧನ ಗಿರಿಯ ಕತೆ ಗೊತ್ತು. ಆಮೇಲೆ ಬ್ರಹ್ಮ ವಿಮೋಹನ ಲೀಲಾ ಅದು ಗೊತ್ತು. ಸೊ ಅವರೇ ಅಪಚಾರ ಪಡ್ತಾರೆ. ಆದ್ರೆ ಈ ಏನು ಒಂಚೂರು ಜ್ಞಾನ ಇಲ್ಲದೆ ಇರುವಂಥ ಈ ಕೇವಟ್ ಅಂತ ಮನುಷ್ಯನಿಗೆ ಇವನಿಗೆ ರಾಮನ ಸ್ವರೂಪ ಗೊತ್ತಿದೆ. ಎಷ್ಟು ಅವನಲ್ಲಿ ಒಂದು ಭಕ್ತಿ ಇದೆ ನೋಡಿ. ಈ ರೀತಿ ನಾವು ಇದನ್ನ ಕಲ್ತ್ಕೋಬೇಕು. ಸರಿ, ಮುಂದೆ ಹೋದ್ರೆ ಈ ಕಡೆ ನಾವು ನೋಡೋಣ. ಇವಾಗ ಅವರು ಅಲ್ಲಿ ಚಿತ್ರಕೂಟಕ್ಕೆ ಹೋಗಿದ್ದಾರೆ. ಅಯೋಧ್ಯೆನಲ್ಲಿ ಏನಾಗ್ತಾ ಇದೆ? ರಾಮ ಹೊರಟೋದಗಿದ್ ಕೂಡ್ಲೆ ದಶರಥನ್ಗೆ ತುಂಬಾ ಆ ದುಃಖ ಅಲ್ಲ, ಒಂಥರ ಸಂಕಟ ಪಡ್ತಾ ಇದ್ದಾರೆ ಅವರು. ಆ ಸಮಯದಲ್ಲಿ ಅವ್ರಿಗೇನಾಗುತ್ತೆ, ರಾಮ ಹೋಗ್ತಾ ಇದ್ದಂಗೆ ಇವ್ರು ನೋಡ್ತಾ ಇದ್ದಂಗೆ ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ ನನ್ ಕಣ್ಣೇ ಹೊರಟೋಯ್ತು ಅಂತ ಹೇಳ್ತಾರೆ. ಅವ್ರ ದೃಷ್ಟಿನೇ ದುರ್ಬಲ ಆಗ್ಬಿಡುತ್ತೆ, ಕಾಣಿಸೋದೇ ಇಲ್ಲ ಏನು. ಇಲ್ಲಿ ವಾಲ್ಮೀಕಿ ಶ್ಲೋಕ ಇದೆ, ರಾಮಂ ಮೇ ಅನುಗತ ದೃಷ್ಟಿರದ್ಯಾಪಿ ನ ನಿವರ್ತತೆ ನ ತ್ವಾಂ ಪಶ್ಯಾಮಿ ಕೌಸಲ್ಯೆ ಸಾಧು ಮಾಂ ಪಾಣಿನಾ ಸ್ಪೃಶ. ಅಯ್ಯೋ ಕೌಸಲ್ಯೆ, ನೀನ್ ನನಗ್ ಮುಟ್ಟು, ನಿನ್ ಕೈಯಿಂದ ನನ್ನನ್ನು ಮುಟ್ಟು, ಯಾಕಂದ್ರೆ ನನಗೆ ಸ್ಪರ್ಶನೂ ಇದೆಯಾ ಇಲ್ವಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಕಣ್ಣಂತೂ ಹೊರಟೋಗ್ಬಿಟ್ಟಿದೆ ಅಂತಾನೆ. ರಾಮಮ್ಮೇ ಅನುಗತ, ರಾಮ ಹೋದ್ರೆ ಅವನ್ ಹಿಂದೆನೆ ನನ್ನ ಕಣ್ಣು ಹೋಗ್ಬಿಟ್ಟಿದೆ, ನನ್ನ ದೃಷ್ಟಿನೂ ಹೊರಟೋಗ್ಬಿಟ್ಟಿದೆ. ಈಗ ಖಂಡಿತ ಅದು ವಾಪಸ್ ಬರಲ್ಲ ನನ್ಗೆ, ಅದಕ್ಕೆ ನನ್ಗೆ ನೀನು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಅಂತಾರೆ. ಆಮೇಲೆ ಹೇಳ್ತಾರೆ, ನಾನು ಇಷ್ಟು ವರ್ಷ ನನ್ನ ಕಣ್ಣು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ನನಗೆ ಗೊತ್ತಾಯ್ತು ಈ ಕಣ್ಣು ಕೂಡ ರಾಮಂದೇನೆ, ಅದಕ್ಕೆ ರಾಮ ಹೋದ್ರೆ ಈ ಕಣ್ಣು ಹೊರಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಮತ್ತೆ ಮೂರ್ಛೆ ಆಗ್ತಾರೆ, ಮತ್ತೆ ಎಚ್ಚರ ಆಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ, ನಾನು ಈ ಕೈಕೇಯಿ ಅರಮನೆಯಲ್ಲಿ ನಾನು ಇರಲ್ಲ, ನನ್ಗಿಲ್ಲಿ ಬೇಡ, ನನ್ಗೆ ಅವಳ ಸಹವಾಸನೇ ಬೇಡ ಇನ್ಮೇಲೆ, ನನ್ನ ಕೌಸಲ್ಯ ಸುಮಿತ್ರೆ ಅವರೇ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವರ ಕೌಸಲ್ಯ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಮತ್ತೆ ಅವರು ಹೆಲ್ತ್, ಅವ್ರ ಆರೋಗ್ಯ ತುಂಬಾ ದುರ್ಬಲ ಆಗ್ಬಿಟ್ಟಿದ್ದಾರೆ, ತುಂಬಾ ದಿನೇ ದಿನೇ ಇನ್ನ ಅಧೋಗತಿ ಆಗ್ತಾ ಇದೆ. ಅಷ್ಟರಲ್ಲಿ ಸುಮಂತ್ರ ವಾಪಸ್ ಬರ್ತಾನೆ. ಸುಮಂತ್ರ ಬಂದ ಮೇಲೆ ಕೇಳ್ತಾರೆ ದಶರಥ ರಾಜ, ಏನ್ ಹೇಳ್ದ ರಾಮ, ಏನ್ ಹೇಳದ ನನ್ಗೆ, ಏನೋ ಒಂದು ಸಂದೇಶ ಕೊಟ್ನಾ ಅಂತ. ಅವಾಗ ಸುಮಂತ್ರ ಹೇಳ್ತಾರೆ, ಆತರ ಏನ್ ಹೇಳಲಿಲ್ಲ ಸ್ಪೆಸಿಫಿಕ್ ಆಗಿ, ಆದ್ರೆ ನನಗೆ ಹೇಳಿದ್ರು, ನಮ್ಮ ತಂದೆಯವ್ರನ್ನ ನೋಡ್ಕೋ, ತಾಯಿಯಂದಿರನ್ನ ನೋಡ್ಕೋ ಅಂತ, ಭರತನಿಗೆ ಮಾರ್ಗದರ್ಶನ ಮಾಡು, ಅದೆಲ್ಲ ನನಗೆ ಹೇಳಿದ್ರು. ಆದ್ರೆ ಲಕ್ಷ್ಮಣ ಮಾತ್ರ ಒಂದು ಹೇಳ್ದ ಅಂತಾನೆ ಸುಮಂತ್ರ. ಆಗ ದಶರಥ ರಾಜ ಅಲ್ಲಿ ತನಕ ಒಂಥರ ಇದಾಗಿದ್ರಲ್ಲ, ವೀಕ್ ಆಗಿ, ಸಡನ್ ಆಗಿ ಇಂಟ್ರೆಸ್ಟ್ ಆಗಿ ಎದ್ದು ಕೂತ್ಕೋತಾರೆ. ಏನ್ ಹೇಳ್ದ ಲಕ್ಷ್ಮಣ ಅಂತ ಕೇಳ್ತಾರೆ. ಆಗ ಸುಮಂತ್ರ ಹೇಳಕ್ ಶುರು ಮಾಡ್ತಾನೆ, ಅಹಂ ತಾವನ್ ಮಹಾರಾಜೆ ಪಿತೃತ್ವಂ ನೋಪಲಕ್ಷಯೇ ಅಂತ ಹೇಳ್ದ. ಅಂದ್ರೆ ರಾಜನಿಗೆ ಹೇಳು, ನಾನು ನಿನ್ನನ್ನ ನನ್ನ ತಂದೆ ಅಂತ ಗಣನೆ ಮಾಡ್ತಾ ಇಲ್ಲ, ನೀವು ನನ್ನ ತಂದೆ ಅಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಅಂತ. ಇದನ್ ಕೇಳಿ ಯಾವ ತಂದೆಗಾದ್ರೂ ಹೆಂಗಿರುತ್ತೆ, ಇನ್ನ ದುಃಖ ಆಗುತ್ತಲ್ವಾ. ಆಲ್ರೆಡಿ ದಶರಥನಿಗೆ ದುಃಖ, ಅಯ್ಯೋ ನನ್ಗೆ ಈ ತರ ನಾನು ಮಾಡ್ಬಿಟ್ನಲ್ಲ ಅಂತ. ಇಮ್ಯಾಜಿನ್ ಅವ್ರ ದುಃಖ ಎಷ್ಟಿರ್ಬೋದು. ಲಕ್ಷ್ಮಣ ಹಿಂಗ್ ಹೇಳ್ದ ಅಂದ್ರೆ ಅವ್ರಿಗೆ ಎಷ್ಟು ದುಃಖ ಆಗ್ಬೇಕು. ಆದ್ರೆ ಆಚಾರ್ಯರು ಇಲ್ಲಿ ಹೇಳ್ತಾರೆ, ಇನ್ನೊಂದಷ್ಟು ಅಲರ್ಟ್ ಆಗ್ಬಿಟ್ಟು, ಅಷ್ಟೇ ಹೇಳದ್ನಾ ಇಲ್ಲ ಮುಂದೆ ಏನೋ ಹೇಳದ್ನಾ ಅಂತ ಕೇಳ್ತಾರೆ ದಶರಥ. ಅವ್ರು ಕಾಯ್ತಾ ಇದ್ದಾರೆ ಯಾವುದೋ ಒಂದು ಸ್ಪೆಸಿಫಿಕ್ ಮೆಸೇಜ್ಗೆ. ಸುಮಂತ್ರ ಹೇಳ್ತಾನೆ, ಹೌದು ಮುಂದೆನೂ ಹೇಳ್ದ, ಭ್ರಾತ ಭರ್ತಾ ಚ ಬಂಧುಶ್ಚ ಪಿತಾ ಚ ಮಮ ರಾಘವಃ. ಇನ್ಮೇಲಿಂದ ರಾಮನೇ ನನಗೆ ಭ್ರಾತ, ಅವನೇ ನನ್ನ ಬಂಧು, ಅವನೇ ನನಗೆ ಭಗವಂತ, ಅವನೇ ನನ್ನ ತಂದೆ, ಇದನ್ನ ಹೋಗಿ ಹೇಳು ದಶರಥನಿಗೆ ಅಂತ ನನಗೆ ಹೇಳ್ದ ಲಕ್ಷ್ಮಣ. ಆಗ ತುಂಬಾ ಸಂತೋಷ ಆಗುತ್ತೆ ದಶರಥನಿಗೆ. ಯಾಕೆಂದ್ರೆ ನಾನು ಈ ರಾಮನನ್ನ ಪಡೆದು ನಾನು ಭಾಗ್ಯ ಮಾಡಿದೀನಿ ಕರೆಕ್ಟು, ಆದ್ರೆ ಲಕ್ಷ್ಮಣನಂತ ಮಗ ನನಗ್ ಸಿಕ್ಕಿದಾನಲ್ಲ, ನನ್ ಪರಮ ಭಾಗ್ಯ ಅಂತ ಹೇಳ್ತಾರೆ. ಅಂದ್ರೆ ಲಕ್ಷ್ಮಣನ ಭಾವ ಏನಿದೆ, ನನಗೆ ಎಲ್ಲಾನು ಸರ್ವಸ್ವನೂ ರಾಘವಾನೇ, ಈ ರಾಮಾನೇ ನನಗ್ ಸ್ವಾಮಿ, ಇವನೇ ನನಗೆಲ್ಲ ಅಂತ ಆ ಭಾವ, ಅದನ್ನ ದಶರಥ ರಾಜ ಅಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಇದನ್ನ ಹೇಳಿದಾಗ ಬೇರೆ ಯಾವ್ದಾದ್ರೂ ತಂದೆ ಇಂಥ ಮೆಸೇಜ್ ಬಂದ್ರೆ ಅವ್ರು ದುಃಖ ಪಡ್ತಾರೆ. ಆದ್ರೆ ಇದನ್ನ ಕೇಳಿಸ್ಕೊಂಡು ದಶರಥನಿಗೆ ಅಷ್ಟು ಸಂತೋಷ ಆಗುತ್ತೆ. ಸರಿ, ಮುಂದೆ ಏನಾಗುತ್ತೆ, ಈಗ ಇದೇ ತರ ಇನ್ನ ದಶರಥನ ಆರೋಗ್ಯ ಕೆಡ್ತಾ ಹೋಗುತ್ತೆ. ಹಂಗೆ ರಾಮ ಹೊರಟು 6ನೇ ದಿನ ರಾತ್ರಿ ಇನ್ನ ತುಂಬಾ ವೀಕ್ ಆಗ್ಬಿಡ್ತಾನೆ ದಶರಥ. ಆವಾಗ ಅವ್ನಿಗೆ ಸಡನ್ ಆಗಿ ಜ್ಞಾಪಕ ಬರುತ್ತೆ ಅವ್ರಿಗೆ. ಆಮೇಲೆ ಕೌಸಲ್ಯಾಗಿ ಹೇಳ್ತಾರೆ, ನನ್ನ ಸಮಯ ಬಂತು ಅನ್ಸುತ್ತೆ, ಈಗ ನಾನು ಹೊರಡೋ ಸಮಯ ಬಂದಿದೆ, ಖಂಡಿತ ನನಗೆ ಶಾಪ ಸಿಕ್ದಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ತನಕ ಅದೇನ್ ಶಾಪ ಅಂತ. ಅವಾಗ ಅವ್ರು ಹೇಳ್ತಾರೆ ದಶರಥ ರಾಜ, ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬಾ ಒಂಥರ ಗರ್ವ, ನನಗೆಲ್ಲ ಒಳ್ಳೆ ರೀತಿಯಲ್ಲಿ ನಾನು ಒಂದು ಒಳ್ಳೆ ಬೇಟೆಗಾರ ಅಂತ, ನನಗೆ
ಬಿಲ್ಲು ಬಾಣ ಉಪಯೋಗಿಸೋದ್ರಲ್ಲಿ ತುಂಬ ನಾನು ನಿಪುಣನಾಗಿದ್ದೀನಿ ಅಂತ ನಂಗೆ ತುಂಬ ಗರ್ವ ಇತ್ತು. ಇದೆಲ್ಲ ನಮ್ಮ ಮದುವೆ ಆಗಕ್ಕೆ ಮುಂಚೆ. ಅವಾಗ ನನಗೇನು ಒಂದು ಸ್ಪೆಷಲ್ ಕ್ವಾಲಿಟಿ, ಒಂದು ಗುಣ ನನಗೇನಿತ್ತು ಅಂದರೆ, ಎಲ್ಲಿ ಒಂದು ಕಡೆ ಶಬ್ದ ಬಂದರೆ ಆ ಶಬ್ದದಿಂದನೇ ಅದು ಎಲ್ಲಿ ಯಾವ ದಿಕ್ಕು ಅಂತ ನನಗೆ ಗೊತ್ತಾಗಿ ನಾನು ಅಲ್ಲಿ ಬಾಣ ಬಿಟ್ಟರೆ ಅಲ್ಲಿ ನನ್ನ ಟಾರ್ಗೆಟ್ ಏನಿದೆಯೋ ಅದನ್ನು ಹೊಡಿತಾ ಇದ್ದೆ. ಅಂದರೆ ನನಗೆ ಕಣ್ಣಲ್ಲಿ ನೋಡಿನೇ ನಾನು ಬಾಣ ಬಿಡಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ನಾನು ಸೌಂಡಿಂದಾನೇ ಅದನ್ನು ಕಂಡುಹಿಡಿದು ಯಾವ ದಿಕ್ಕಿಂದ ಸೌಂಡ್ ಬರ್ತಾ ಇದೆಯೋ ಆ ಕಡೆ ನನ್ನ ಕಾಣಿಸ್ದೇ ಇದ್ರೂ ಕೂಡ ನಾನು ಬಾಣ ಬಿಟ್ಟು ಅಲ್ಲಿ ನನಗೆ ಖಂಡಿತ ನನ್ನ ಟಾರ್ಗೆಟ್ನ ಹೊಡಿತಾ ಇದ್ದೆ. ಅಷ್ಟು ನನಗೆ ಒಂದು ಪ್ರಾವೀಣ್ಯ ಇತ್ತು. ಇದೇ ಥರ ಒಂದಿನ ನಾನು ತುಂಬ ಒಂದು ಸಂತೋಷವಾಗಿ, ಏನಂತೀರ, ಎಕ್ಸೈಟೆಡ್ ಆಗಿ ನಾನು ಕಾಡಲ್ಲಿ ಹೋಗಿದ್ದೆ ಬೇಟೆಯಾಡೋಕ್ಕೆ. ಮಳೆ ಬರೋಕ್ಕೆ ಶುರು ಆಯಿತು, ರಾತ್ರಿ ಆಯಿತು. ಸರಿ, ಇನ್ನೇನು ಈ ಟೈಮಲ್ಲಿ ಹೊರಗಡೆ ಬರೋದು ಅಂತ ಅಲ್ಲೇ ಇದ್ದೆ ಕಾಡಲ್ಲಿ. ಅಷ್ಟರಲ್ಲಿ ಏನಾಯಿತು, ನನಗೊಂದು ಯಾವುದೋ ಒಂದು ಪ್ರಾಣಿ ನದಿಯಿಂದ ನೀರು ಕುಡಿತಾ ಇದೆ ಅನ್ನೋ ಥರ ಒಂದು ಶಬ್ದ ಕೇಳಿಸ್ತು. ಆಗ ನಾನೇನು ಮಾಡಿದೆ, ಸರಿ ನಾನು ಟ್ರೈ ಮಾಡಿ ನೋಡೋಣ, ನಾನು ಅಷ್ಟೇ ನನಗೆ ಎಕ್ಸ್ಪರ್ಟೀಸ್ ಇದೆಯಾ ಅಂತ ನೋಡೋಣ ಅಂತ ನಾನೇನು ಮಾಡಿದೆ, ಆ ಯಾವ ದಿಕ್ಕಿಂದ ಆ ಶಬ್ದ ಬಂತಲ್ಲ ಆ ಪ್ರಾಣಿನ ನಾನು ಹೊಡಿಬೇಕು ಅಂತ ನಾನು ಬಾಣ ಬಿಟ್ಟೆ. ಆದರೆ ಆ ಬಾಣ ಬಿಟ್ಟಿದ ತಕ್ಷಣ ಅಲ್ಲಿ ಪ್ರಾಣಿಯ ಕೂಗು ನನಗೆ ಕೇಳಿಸ್ಲಿಲ್ಲ. ಇನ್ಸ್ಟೆಡ್ ಏನಾಯಿತು, ಯಾರೋ ಒಂದು ವ್ಯಕ್ತಿ, ಯಾರೋ ಒಬ್ಬ ಮನುಷ್ಯ ಅಲ್ಲಿ ಕೂಗ್ದ ಅನ್ನೋ ಥರ ಸೌಂಡ್ ಆಯಿತು. ನಂಗೆ ಶಾಕ್ ಆಯಿತು, ನಂಗೆ ಭಯ ಆಗೋಯ್ತು. ಅಲ್ಲಿ ಹೋಗಿ ನಾನು ನೋಡಿದೆ. ಅಲ್ಲಿ ನೋಡಿದ್ರೆ ಒಂದು ಋಷಿಪುತ್ರ ಒಬ್ಬ ಅಲ್ಲಿ ಬಿದ್ದಿದ್ದ. ಅವನಿಗೆ ಆ ಬಾಣ ತಾಗಿತ್ತು. ಆಮೇಲೆ ನಾನು ನೋಡಿದೆ, ಅವನು ಅಲ್ಲಿ ಒಂದು ಕಮಂಡಲು ಇಟ್ಕೊಂಡು ನೀರು ತುಂಬಿಸ್ಕೊಳಕ್ಕೆ ಬಂದಿದ್ದ. ಅದೇನು ಆ ಶಬ್ದ ಮಾಡ್ತಲ್ಲ, ಆ ನದಿಯಿಂದ ಅವ್ನು ನೀರು ಆ ಪಾತ್ರೆ ಒಳಗೆ ಹೋದಾಗ ಅದನ್ನ ನಾನು ಪ್ರಾಣಿ ನೀರು ಕುಡಿತಾ ಇರೋ ಶಬ್ದ ಅನ್ಕೊಂಡು ಹೊಡೆದಿದ್ದೆ. ಸರಿ, ಆ ಹುಡುಗ ನನಗೆ ಹೇಳ್ದ, ನಾನೇನು ನಿಮಗೆ ತಪ್ಪು ಮಾಡಿದೆ, ಯಾಕೆ ನನಗೆ ಹಿಂಗೆ ಇದನ್ನು ಕೊಟ್ಟಿದ್ದೀರಾ, ಪನಿಷ್ಮೆಂಟ್ ಕೊಟ್ಟಿದ್ದೀರಾ, ಏನು ಶಿಕ್ಷೆ ಇದು ನನಗೆ, ಯಾಕೆ ನನಗೆ ಈ ಥರ ಆಯಿತು ಅಂತ ಅವ್ನು ತುಂಬ ಬೇಜಾರು ಮಾಡ್ಕೊಂಡ. ಆಮೇಲೆ ಹೇಳ್ದ ಅವನು, ನಾನು ಖಂಡಿತ ಸತ್ತೋಗ್ತೀನಿ, ಆದರೆ ನೀವು ಹೋಗಿ, ಅಲ್ಲಿ ನನ್ನ ತಂದೆ ತಾಯಿಯವರಿದ್ದಾರೆ, ಅವರು ಕಣ್ಣು ಕಾಣಿಸಲ್ಲ, ಅವ್ರು ನನಗೋಸ್ಕರ ಈ ನೀರು ಕುಡಿಯೋಕ್ಕೆ ಅವ್ರಿಗೆ ಬಾಯಾರಿಕೆ ಆಗಿದೆ ಅಂತ ನಾನು ಬಂದಿದ್ದೆ ನೀರು ತೊಗೊಳಕ್ಕೆ. ಅಲ್ಲಿ ಹೋಗಿ ಈ ನೀರು ತೊಗೊಂಡು ಹೋಗಿ ಅವ್ರಿಗೆ ಕೊಡಿ, ಮತ್ತು ಹೇಳಿ ಅವ್ರಿಗೆ ನನಗೇನಾಯಿತು ಅಂತ, ಅವ್ರ ಪಾಪ ಅಸಹಾಯಕರಾಗಿದ್ದಾರೆ ಅಂತ ಹೇಳ್ದ. ಆಮೇಲೆ ಇವನು ಸತ್ತೋಗ್ತಾನೆ ಈ ಹುಡುಗ. ಇದನ್ನ ಶ್ರವಣ್ ಕುಮಾರ್ ಅಂತಾನು ಕತೆ ಹೇಳ್ತಾರೆ. ಸೊ ದಶರಥ ರಾಜನ್ಗೆ ಇವಾಗ ತುಂಬ ಸಂಕಟ, ಹೆಂಗೆ ಹೋಗಿ ಹೇಳೋದು ಅಂತ. ಆದರೆ ಬಿಡಕ್ಕೂ ಆಗಲ್ಲ. ಸರಿ, ಆ ನೀರು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ತಾರೆ. ಆ ಹುಡುಗನ ಅಪ್ಪ ಅಮ್ಮ ಅಲ್ಲಿ ಋಷಿ ಮತ್ತೆ ಅವ್ರ ಪತ್ನಿ ಇರ್ತಾರಲ್ಲ, ಅಲ್ಲಿ ಹತ್ರ ಹೋದಾಗ ಅವ್ರು ಕೂಗ್ತಾರೆ, ಬಾಪ ಬಾಪ ಮಗ, ಎಷ್ಟೊತ್ತು ಹೋಗಿದ್ದೆ, ಎಲ್ಲೋಗಿದ್ದೆ, ಬೇಗ ಬಾ, ನೀರು ಕೊಡು ನೀರು ಕೊಡು ಅಂತ. ದಶರಥ ರಾಜ ಸೈಲೆಂಟಾಗಿ ಹಂಗೆ ಹೋಗ್ತಾರೆ ಮುಂದೆ. ಯಾಕೆ ಮಾತಾಡ್ತಾ ಇಲ್ಲ, ಏನಾದರೂ ಹೇಳು, ಏನಾಯ್ತು ಅಂತ ಅವ್ರು ಕೇಳ್ತಾರೆ. ಆಗ ಇವನಿಂದ ಸುಮ್ಮನೆ ಇರೋಕ್ಕಾಗ್ಲಿಲ್ವಲ್ಲ. ಆವಾಗ ದಶರಥ ರಾಜ ಹೇಳ್ತಾರೆ, ಈ ಥರ ಏನೆಲ್ಲ ನಡೀತು ಅಂತ ಹೇಳ್ತಾರೆ. ಆಗ ಆ ತಂದೆಗೆ ಬಹಳ ಕೋಪ ಬರುತ್ತೆ, ದುಃಖ, ಕೋಪ ಎಲ್ಲ ಸೇರಿ ಅವರು ಈ ದಶರಥನಿಗೆ ಶಾಪ ಕೊಟ್ಬಿಡ್ತಾರೆ. ಹಿಂಗ್ ನೀನ್ ಮಾಡಿದೀಯಾ, ನೀನ್ ಮಾಡಿದ ಈ ಪಾಪ ಕರ್ಮಕ್ಕಾಗಿ ನಿನಗೆ ನಾನು ಶಾಪ ಕೊಡ್ತೀನಿ ಅಂತ ಅವ್ರು ಅವಾಗ ಶಾಪ ಕೊಡ್ತಾರೆ. ಈಗ ನಮ್ಮ ಮಗ ಸತ್ತೋದ, ಅವನ್ ಸತ್ತೋದ್ರೆ ನಾವು ಬಾಳಲ್ಲ, ನಾವು ಸತ್ತೋಗ್ತೀವಿ ಇವಾಗ. ಆದರೆ ನಾವು ಹೇಗೆ ನಮ್ಮ ಜೀವ ಇವಾಗ ಈ ಸಂಕಟದಲ್ಲಿ ನಾವು ಜೀವ ಬಿಟ್ಟಿದೀವಲ್ಲ, ಅದೇ ಥರ ನಿನಗೂ ಕೂಡ ನಿನ್ನ ಮಗ ದೂರ ಆಗ್ತಾನೆ, ಆ ಸಂಕಟದಲ್ಲೇ ನೀನು ಸಾಯ್ತೀಯಾ ಅಂತ ಶಾಪ ಕೊಡ್ತಾರೆ. ಈ ಶಾಪವನ್ನ ಇವಾಗ ದಶರಥ ನೆನೆಸ್ಕೊತಾ ಇದ್ದಾನೆ. ಮತ್ತು ಇದನ್ನ ಕೌಸಲ್ಯ ಅವ್ರಿಗೆಲ್ಲ ಹೇಳ್ತಾ ಇದ್ದಾನೆ. ಅವ್ರು ಹೇಳಿದ ನಿಜ ಆಯಿತು, ಅವ್ರು ಕೊಟ್ಟಿದ್ದ ಶಾಪ ಇವಾಗ ಆ ಸಮಯ ಬಂದಿದೆ, ನನಗಾಗ್ತಾ ಇಲ್ಲ, ನಾನು ರಾಮನ್ ಬಿಟ್ಟಿರೋಕ್ಕಾಗಲ್ಲ, ಅಯ್ಯೋ ರಾಮ ಅಯ್ಯೋ ರಾಮ ಅನ್ಕೊಂಡು ಅದೇ ದುಃಖದಲ್ಲಿ ಜೀವ ಹೊರಟೋಗುತ್ತೆ ದಶರಥ ರಾಜನಿಗೆ. ದಶರಥ ಇವಾಗ ಹೋಗಿದ್ದಾರೆ, ಅಲ್ಲಿ ಅಂತ್ಯಕ್ರಿಯೆ ಮಾಡಕ್ಕೆ ಯಾರೂ ಇಲ್ಲ. ನೋಡಿ ಏನೊಂದು ಸ್ಟೇಟಸ್ ಅಲ್ಲ. 4 ಗಂಡು ಮಕ್ಕಳಿದ್ರು ದಶರಥನಿಗೆ. ಈ ಸಮಯದಲ್ಲಿ ಒಬ್ರೂ ಅಲ್ಲಿಲ್ಲ, ಪಕ್ಕದಲ್ಲಿಲ್ಲ. ಅದಕ್ಕೇನು ಮಾಡ್ತಾರೆ, ವಸಿಷ್ಠ ಋಷಿಗಳು ಹೇಳ್ತಾರೆ, ಒಂದು ತೊಟ್ಟಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಈ ದಶರಥ ರಾಜನ ಶರೀರವನ್ನ ಅದ್ರೊಳಗೆ ಹಾಕ್ತಾರೆ. ಸೊ ದಟ್ ಅದು ಡಿಕಂಪೋಸ್ ಆಗಬಾರ್ದು ಅಂತ ಅದನ್ನ ಪ್ರಿಸರ್ವ್ ಮಾಡೋಕ್ಕೆ ಆ ಎಣ್ಣೆ ತೊಟ್ಟಿ ಒಳಗೆ ಹಾಕ್ಬಿಟ್ಟು ಆ ಕಡೆ ಮೆಸೆಂಜರ್ಸ್ನ, ದೂತರನ್ನ ಕಳಿಸ್ತಾರೆ, ಭರತನನ್ನ ಕರ್ಕೊಂಬನ್ನಿ ಕೇಕೆಯ ದೇಶದಿಂದ ಅಂತ. ಸೊ ಇಷ್ಟು ನಮ್ಮ ವಿಷಯ. ಈ ಕತೆ ನಾವು ಇವತ್ತು ಇಲ್ಲಿಗೆ ನಿಲ್ಲಿಸೋಣ. ಇದರಿಂದ ಇವತ್ತು ನಾವು ಡಿಸ್ಕಸ್ ಮಾಡಿದ ವಿಷಯಗಳಿಂದ ನಮ್ಗೇನು ಕಲಿಯಕ್ಕಿದೆ ಅಂತ ನೋಡೋಣ. ಮೊದಲನೇದಾಗಿ ನಾವು ನೋಡಿದ್ವಿ, ಗಂಗೆಯನ್ನ ದಾಟ್ಕೊಂಡು ಹೋಗ್ಬೇಕಾದ್ರೆ ಸೀತೆಯು ಗಂಗಾ ಮಾತೆಗೆ ಪ್ರಾರ್ಥನೆ ಮಾಡ್ತಾಳೆ.
ಈ ಗಂಗಾ ನದಿಯ ಎಷ್ಟು ಮಹತ್ವ ಇದೆ ಅಂದರೆ ಇವತ್ತು ತನಕ ನಮ್ಗೆ ಗೊತ್ತಿದೆ ಗಂಗೆ ಹೇಗೆ ಭೂಮಿಗೆ ಬಂದ್ಲು, ಆ ಭಾಗೀರಥ ಅವಳನ್ನ ಹೇಗೆ ಕರ್ಕೊಂಬಂದ, ಅದು ನಮ್ಗೆ ಕತೆ ಗೊತ್ತಿದೆ. ಮತ್ತೆ ಗಂಗೆಯ ನಿರ್ಮಾಣ ಹೇಗಾಯಿತು, ವಾಟ್ ಈಸ್ ದ ಒರಿಜಿನ್ ಆಫ್ ಗಂಗಾ ಅಂದರೆ, ಯಾವಾಗ ವಾಮನ ಅವತಾರದಲ್ಲಿ ಭಗವಂತ ಬಲಿ ಮಹಾರಾಜನ ಹತ್ರ 3 ಸ್ಟೆಪ್ ಜಾಗ ಕೇಳಿದ್ರಲ್ವಾ, ಆಗ ಅವರು ಅವನು ಕೊಟ್ಟೆ ಅಂದಾಗ ಆ ವಾಮನ ರೂಪದಿಂದ ದೊಡ್ಡದಾಗಿ ಆ ತ್ರಿವಿಕ್ರಮ ರೂಪವನ್ನ ತಗೊಂಡ್ರು ಭಗವಂತ. ಆಗ ಆ ಒಂದು ಪಾದ ಎತ್ತಿದ್ರಲ್ಲ, ಆ ಕವರ್ ಮಾಡಕ್ಕೆ ಆ ಎಲ್ಲ ಲೋಕಗಳನ್ನ, ಆ ಪಾದ ಬ್ರಹ್ಮನ ಸತ್ಯಲೋಕಕ್ಕೆ ಹೋಯ್ತು. ಅಲ್ಲಿ ಬ್ರಹ್ಮ ಆ ಪಾದವನ್ನ ನೋಡ್ಬಿಟ್ಟು ಅವ್ರ ಕಮಂಡಲು ಇಂದ ಅದಕ್ಕೆ ಪೂಜೆ ಮಾಡಕ್ಕೆ, ಪಾದ ಪೂಜೆ ಮಾಡಕ್ಕೆ ನೀರು ಚೆಲ್ತಾರೆ. ಆ ನೀರು ಅವ್ರು ಏನ್ ಚೆಲ್ಲಿದ್ರಲ್ಲ, ಅದೇ ಗಂಗೆಯ ಸ್ರೋತ, ಅದೇ ಗಂಗೆಯ ಒರಿಜಿನ್ ಪಾಯಿಂಟ್. ಸೊ ಅಷ್ಟು ಮಹತ್ವ ಇದೆ. ಸ್ವತಃ ಪರಮಾತ್ಮನ ಚರಣಗಳಿಂದ ಉತ್ಪನ್ನ ಆಗಿದ್ದು ಇವಳು ಗಂಗೆ. ಅಷ್ಟು ಎಷ್ಟು ಮಹತ್ವ ಅವಳಿಗೆ. ಮತ್ ಭಗವಂತನ ಪಾದದಿಂದ ಬಂದಿದ್ದ ಗಂಗೆಗೆ ಇಷ್ಟು ಮಹತ್ವ ಅಂದ್ರೆ, ಭಗವಂತನ ಬಾಯಿಂದ ಬಂದಿದ್ದು, ಕಮಲದಂಥ ಬಾಯಿ ಅಂತ ನಾವು ಹೇಳ್ತೀವಿ, ಆ ಮುಖದಿಂದ ಬಂದಿದ್ದು ಗೀತೆ, ಅದಕ್ಕೂ ಅಷ್ಟೇ ಮಹತ್ವ ಇದೆ. ಒಂದು ಶ್ಲೋಕ ಇದೆ, ಒಂದು ಸುಭಾಷಿತ ಇದೆ, ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತ ಪುನರ್ಜನ್ಮನ ವಿದ್ಯತೆ. ಯಾರು ಈ 4 ಗಕಾರಗಳನ್ನ ಅವ್ರ ಜೀವನದಲ್ಲಿ ಇಟ್ಕೋತಾರೋ, ಇದರ ಅನುಸಂಧಾನ ಮಾಡ್ತಾರೋ, ಅಂಥವ್ರಿಗೆ ಪುನರ್ಜನ್ಮ ಬರೋದಿಲ್ಲ. ಅವ್ರಿಗೆ ಇದೇ ಲಾಸ್ಟ್ ಜನ್ಮ. ಅವರು ಈ ಸಂಸಾರ ಸಾಗರದಿಂದ ಬಿಡುಗಡೆಯಾಗಿ ಹೋಗ್ತಾರೆ, ಮೋಕ್ಷ ಪಡಿತಾರೆ. ಏನಿ 4 ಗಕಾರಗಳು? ಗೀತಾ ಭಗವದ್ಗೀತೆ, ಗಂಗಾ ಗಂಗಾ ನದಿ, ಗಾಯತ್ರಿ ಮಂತ್ರ ಮತ್ತು ಗೋವಿಂದ ನಾಮ. ಈ 4ರನ್ನ ಯಾರು ನಿತ್ಯವಾಗಿ ಆದಷ್ಟು ಅನುಸಂಧಾನ ಮಾಡ್ತಾರೋ ಅಂಥವ್ರಿಗೆ ಪುನರ್ಜನ್ಮ ಇಲ್ಲ. ಸೊ ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ಗಂಗೆ ನದಿಗೆ. ಮುಂದೆ ಆ ಕೇವಟನ್ ಕಥೆ ನೋಡಿದ್ವಲ್ಲ, ಆ ಅಂಬಿಗನ್ ಕಥೆ, ಅದೇ ವಿಷಯ. ಈ ಕೇವಟ್ ಅನ್ನುವಂಥ ಒಂದು ಸಾಮಾನ್ಯ ಅಂಬಿಗನಿಗೂ ರಾಮನ ಪ್ರಭಾವ ಗೊತ್ತಿದೆ. ಅವನಿಗೆ ಗೊತ್ತಿದೆ ಅಂದ್ರೆ, ನಾವು ಎಷ್ಟು ಪುಣ್ಯವಂತರು, ನಮಗೆ ಈ ಸತ್ಸಂಗ ಸಿಕ್ಕಿದೆ, ನಮಗೆ ಆಚಾರ್ಯರ ಶ್ರೀ ಸೂಕ್ತಿಗಳು ಸಿಗುತ್ತೆ, ನಮ್ಗೆ ಅವ್ರು ಹೇಳಿರೋ ವ್ಯಾಖ್ಯಾನಗಳನ್ನ ಸಿಗುತ್ತೆ, ನಮ್ಗೆ ಇಷ್ಟೆಲ್ಲ ಈ ಗ್ರಂಥಗಳಿವೆ, ರಾಮಾಯಣ ಇದೆ, ಮಹಾಭಾರತ ಇದೆ, ವೇದ ಉಪನಿಷತ್ ಎಲ್ಲ ನಮ್ಮ ಹತ್ರ ಇದೆ. ಆವಾಗ ನಾವು ಒಂದು ಪ್ರಯತ್ನ ಮಾಡಬೇಕು. ನಮಗೆ ಸಂಪೂರ್ಣವಾಗಿ ಬುದ್ಧಿಯಿಂದ ತಿಳಿಯಕ್ಕಾಗಲ್ಲ, ಆದ್ರೆ ಭಕ್ತಿಯಾದ್ರೂ ನಾವು ಮಾಡ್ಬೋದಲ್ಲ, ಅದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಮುಂದೆ ಈ ದಶರಥ ರಾಜನ ಮೃತ್ಯುವಿಂದ ನಾವು ಏನ್ ಕಲಿಬಹುದು? ಹೇಗೆ ಯಾರೋ ಒಂದು ಶಾಪ ಕೊಟ್ರು, ಅದ್ ಖಂಡಿತ ಅದ್ರ ಫಲ ಕೊಟ್ಟೇ ಕೊಡುತ್ತೆ. ಯಾರ್ ಶಾಪ ಕೊಟ್ರು ಅನ್ನೋರ್ ಪವರು ಅದು ಒಂದು ಭಾಗ. ಆದ್ರೆ ನಾವು ಯಾವ ತರ ನಡ್ಕೋಬೇಕು, ಯಾರಿಗೂ ನಾವು ಮನ್ಸಿಗೆ ನೋವು ಆಗದೆ ಇರೋ ಹಂಗ್ ನಡ್ಕೋಬೇಕು. ದಶರಥನಿಗೆ ತುಂಬಾ ಗರ್ವ ಇತ್ತಲ್ಲ, ಅಷ್ಟ ಅವನಿಗೆ ಓವರ್ ಕಾನ್ಫಿಡೆನ್ಸ್, ಅಷ್ಟ ಅವನಿಗೊಂದು ಘಮಂಡ, ನನ್ ಮಾಡ್ಬಿಡ್ತೀನಿ ಅನ್ನೋ ತರ. ಆ ಯಾವುದ್ರ ಮೇಲೆ ಅವನಿಗೆ ಅಷ್ಟು ಗರ್ವ ಇತ್ತಲ್ಲ, ಅದೇ ಅವನ ದುಃಖಕ್ಕೆ ಕಾರಣ ಆಯ್ತು, ಅದೇ ಅವನ ಮೃತ್ಯುಗೂ ಕಾರಣ ಆಯ್ತು. ಸೊ ಯಾವತ್ತು ನಾವು ಏನೋ ನಮ್ಗೊಂದು ಗುಣ ಇದೆ ಅಥವಾ ಒಂದು ಕ್ವಾಲಿಟಿ ಇದೆ ಅಂದ್ರೆ ಅದ್ರ ಬಗ್ಗೆ ಗರ್ವ ಪಡ್ಕೂಡ್ದು. ಆ ತುಂಬಾ ನಮ್ಗೆ ಅಭಿಮಾನ ಜಾಸ್ತಿ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ಅದು ಅಹಂಕಾರ ಆಗ್ಬಿಟ್ಟು ಅವಾಗ ನಾವು ಮುಂದೆ ಏನ್ ಮಾಡ್ತಾ ಇದೀವಿ, ಸರಿನಾ ತಪ್ಪಾ ಅನ್ನೋದೇ ನಮ್ಗೆ ಗಮನ ಇರಲ್ಲ. ಆಗ ಏನೇನೋ ಒಂದು ಅನಾಹುತ ನಡೆದು ಬಿಡುತ್ತೆ ನಮ್ಮ ಕೈಯಿಂದ. ಸೊ ವಿ ಮಸ್ಟ್ ಬಿ ಕೇರ್ಫುಲ್. ನಾವು ಹೆಂಗ್ ನಡ್ಕೋತೀವಿ ಅನ್ನೋದನ್ನ ನಾವು ಕೇರ್ಫುಲ್ ಆಗಿ ನೋಡ್ಬೇಕು. ಪ್ರಾರಬ್ಧ ಯಾರು ತಪ್ಸಕ್ಕಾಗಲ್ಲ, ಆದ್ರೆ ಭಗವಂತನ ಅನುಗ್ರಹ ಇದ್ರೆ ಅದರ ತೀವ್ರತೆ ಕಡಿಮೆ ಆಗ್ಬೋದು ಖಂಡಿತ. ಮತ್ತೆ ಲಾಸ್ಟ್ ಅಲ್ಲಿ 4 ಮಕ್ಕಳಿದ್ವು ದಶರಥನಿಗೆ. ಆದ್ರೆ ಆ ಮೃತ್ಯು ಸಮಯದಲ್ಲಿ ಅವ್ರಿಗೆ ಯಾವಾಗ ಅತ್ಯಂತ ಸಂಕಟದಲ್ಲಿದ್ರು, ಒಬ್ರು ಇಲ್ಲ ಜೊತೆಯಲ್ಲಿ, ಅವ್ರ ಅಂತ್ಯಕ್ರಿಯೆ ಮಾಡಕ್ಕೂ ಒಬ್ರು ಇಲ್ಲ ಪಕ್ಕದಲ್ಲಿ. ಆ ರೀತಿ ಇರೋ ಸಿಚುವೇಶನ್ ಇಂದ ನಾವು ಏನ್ ಕಲ್ತ್ಕೋಬೇಕು? ನಾವು ತುಂಬಾ ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ಸ್ಟೇಟಸ್ ಇದೆ, ನಮ್ಮ ಹತ್ರ ಪ್ರಾಪರ್ಟಿ ಇದೆ, ನಮ್ಮ ಹತ್ರ ಜನ ಇದ್ದಾರೆ ಅಂತ ಅನ್ಕೊಂಡು ನಾವು ಎಲ್ಲೋ ಮೆರಿತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ನಾವು ನೋಡಿದ್ರೆ ಇದು ಎಂಥದ್ದು ನಮ್ಗೆ ಯೂಸ್ ಆಗಲ್ಲ. ಯಾವ್ದು ನಮಗ್ ಮುಖ್ಯ? ವಾಟ್ ಈಸ್ ಇಟ್ ದಟ್ ವಿಲ್ ಪ್ರೊಟೆಕ್ಟ್ ಅಸ್? ಯಾವುದರಿಂದ ನಮ್ಮ ರಕ್ಷಣೆ ಆಗುತ್ತೆ? ಭಗವಂತನಿಂದ, ಭಗವಂತನ ನಾಮದಿಂದ. ಸದಾ ಕಾಲ ನಾವು ಆದಷ್ಟು ಭಗವಂತನ ನಾಮದ ಅನುಸಂಧಾನ ಮಾಡಿಕೊಂಡು ಅದೇ ಒಂದು ಭಾವದಲ್ಲಿ ಇರಕ್ ಪ್ರಯತ್ನ ಮಾಡ್ಬೇಕು. ನಾವು ನಮ್ಮ ಮೃತ್ಯು ಸಮಯ ಬಂದಾಗ ಯಾವ ತರ ಕಂಡೀಷನ್ ಇರುತ್ತೆ ಯಾರು ಹೇಳಕ್ಕಾಗಲ್ಲ. ಅದು ಹೇಳ್ತಾರಲ್ಲ, ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೆ ಕಂಠಾವರೋಧನವಿದವು ಸ್ಮರಣಂ ಕುತಸ್ತೆ. ಆ ಪ್ರಾಣ ಪ್ರಯಾಣ ಆಗಕ್ ಸಮಯ ಬಂದಾಗ, ಮೃತ್ಯು ಸಮಯ ಹತ್ರ ಬಂದಾಗ ಎಲ್ರಿಗೂ ಪೀಡೆ ಆಗುತ್ತೆ. ಯಾವುದ್ರಿಂದ?
ಕಫ ವಾತ ಪಿತ್ತ ಈ ಶರೀರದಿಂದ ತುಂಬ ಪೀಡೆ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಆ ಸಮಯದಲ್ಲಿ. ಆವಾಗ ನಮಗೆ ನೆನಪಿರುತ್ತೋ ಇಲ್ವೋ ಭಗವಂತಂದು, ನಮಗೆ ಜ್ಞಾಪಕ ಬರುತ್ತಾ ಆ ಟೈಮಲ್ಲಿ ನಾವು ನೆನೆಸ್ಕೋಬೇಕು ಅಂದರೆ ಗೊತ್ತಿಲ್ಲ. ಆ ಟೈಮಲ್ಲಿ ನಮಗೆ ಆಗಲ್ಲ ಅಂತ ಬಿಟ್ಬಿಡೋಣ. ಆದರೆ ಇವಾಗಿಂದ ಈಗ ನಮಗೆ ಮನಸ್ಸು ಚೆನ್ನಾಗಿದೆಯಲ್ಲ, ಈಗ ನಮ್ಮ ಶರೀರ ಪ್ರಕೃತಿ ಚೆನ್ನಾಗಿದೆಯಲ್ಲ, ಇಂಥ ಸಮಯದಲ್ಲಿ ನಾವು ನೆನೆಸ್ಕೊಂಡು ಭಗವಂತನನ್ನ ನಾವು ಅವನನ್ನ ಬೇಡ್ಕೋಬೇಕು. ಈ ಸಂಸ್ಕಾರ, ಭಗವಂತನ ನಾಮದ ಒಂದು ಸಂಸ್ಕಾರ ನಾವು ಈಗ ನಿರ್ಮಾಣ ಮಾಡಿಕೊಂಡ್ರೆ ಆ ಸಮಯದಲ್ಲಿ, ಕಡೆ ಸಮಯದಲ್ಲಿ ಖಂಡಿತ ಅದು ನಮ್ಮನ್ನ ಕಾಪಾಡುತ್ತೆ. ಭಗವಂತ ನಮ್ಮನ್ನು ಕಾಪಾಡ್ತಾನೆ. ನಮ್ಗೆಲ್ರಿಗೂ ಗೊತ್ತು, ಅಜಾಮಿಳನ ಕತೆ ಕೇಳಿದ್ದೀವಿ. ಆ ಅಜಾಮಿಳನ ಕಥೆನಲ್ಲಿ ಏನು, ಅವನು ಸಾಯೋವಾಗ ಅಜಾಮಿಳ ನಾರಾಯಣ ಅಂತ ಕೂಗ್ದ. ಅವ್ನು ನಾರಾಯಣ ಅಂತ ದೇವ್ರನ್ನೂ ಕೂಗ್ಲಿಲ್ಲ, ಅವನ ಮಗನ್ಗೆ ಹೆಸರಿಟ್ಟಿದ್ದ, ಅವ್ನು ನಾರಾಯಣ ಅಂತ ಮಗನ್ ಕರೆದ. ಆದ್ರೆ ಅಲ್ಲಿ ವಿಷ್ಣುದೂತರು ಬಂದು ಯಮದೂತರನ್ನ ತಡೆದ್ರು, ಇವನನ್ನ ಕರ್ಕೊಂಡು ಹೋಗ್ಬೇಡಿ ಅಂತ. ಸೊ ಭಗವಂತನ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ನಾವು ಆ ನಾಮವನ್ನ ಸದಾ ಕಾಲ ಉಚ್ಚಾರಣೆ ಮಾಡ್ತಾ ಇದ್ರೆ ಅದು ನಮ್ಮನ್ನ ರಕ್ಷಿಸುತ್ತೆ. ಈ ರೀತಿ ಒಂದು ಕೃತಿ ಮಾಡಿ, ನಾಮಸ್ಮರಣೆ ಮಾಡಿ ಭಗವಂತನ ನೆನೆಸ್ಕೊಳ್ಳೋಕ್ಕೆ ನಮಗೆ ಕ್ಷಮತೆ ಕೊಡ್ಲಿ ಅಂತ ಭಗವಂತನ ಚರಣಗಳಲ್ಲೇ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತೆ ಇಷ್ಟೆಲ್ಲ ವಿಷಯ ನಮ್ಗೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತಾ ಇದೆ, ಇಷ್ಟೆಲ್ಲ ನಮ್ಗೆ ಆಚಾರ್ಯರು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದು ಕೃತಜ್ಞತೆಯನ್ನ ಹೇಳ್ಕೊಂಡು ಪ್ರಾರ್ಥನೆ ಮಾಡು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತೂಲಂಘಿತ ಸಿಂಧವೇ ಜಿತರಾಕ್ಷಸ ರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ನಾಳೆ ಮತ್ತೆ ಸಿಗೋಣ, ಮುಂದೆ ಕತೆ ಮುಂದುವರಿಸೋಣ. ನಮಸ್ತೆ.